ಚಾಂಪಿಯನ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಇವತ್ತು ನಾವು ಡಿಸ್ಕಸ್ ಮಾಡೋಣ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಚಾಪ್ಟರ್ ವೈಸ್. ಯಾವುದೆಲ್ಲ ಕ್ವಶನ್ಸ್ ಓದಬೇಕು, ಹೇಗೆ ಟಾಪಿಕ್ಸ್ ಬರುತ್ತೆ ನಿಮ್ಮ ಎಕ್ಸಾಮ್ಸ್ಗೆ ಅಂತ. ಸೊ ನಂಗೆ ಗೊತ್ತು ಬಯಾಲಜಿ ಎಕ್ಸಾಮ್ ಬರ್ತಾ ಇದೆ, ಎಲ್ರಿಗೂ ಟೆನ್ಷನ್ ಆಗ್ತಿರತ್ತೆ ಹೇಗೆ ಈ ಇಷ್ಟೊಂದು ಥಿಯರಿನ ನೆನ್ಪಿಟ್ಕೋಬೇಕು ಅಂತೆಲ್ಲಾನು. ಸೊ ಅದನ್ನು ಓಡಿಸೋದಕ್ಕೆ ಇವತ್ತು ಆ ಭಯನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಟಾಪಿಕ್ ವೈಸ್ ಹೇಗೆ ವೆಯ್ಟೇಜ್ ಇರುತ್ತೆ, ಯಾವ ಥರ ನೀವು ಆ ಟಾಪಿಕ್ಸನ್ನ ಕವರ್ ಮಾಡಿದ್ರೆ ಬಯಾಲಜಿಯಲ್ಲಿ 70 ಔಟ್ ಆಫ್ 70 ತೊಗೋಬೋದಂತ. ಓಕೆ, ಸೊ ಲೆಟ್ಸ್ ಮೂವ್ ಟು ದ ಫಸ್ಟ್ ಟಾಪಿಕ್. ಬೇಸ್ಡ್ ಆನ್ ಮಾಡೆಲ್ ಕ್ವೆಶನ್ ಪೇಪರ್ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಆ ಬ್ಲೂ ಪ್ರಿಂಟ್ ಪ್ರಕಾರ ಪ್ರತಿಯೊಂದು ಚಾಪ್ಟರ್ಗೂ ಇಂತಿಷ್ಟು ಮಾರ್ಕ್ಸ್ ಅಂತ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಸೊ ಅದ್ರ ಪ್ರಕಾರನೇ ನಿಮ್ಮ ಕಾಲೇಜಲ್ಲಿ ಒಂದು ಕ್ವೆಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಪ್ರತಿಯೊಂದು ಟಾಪಿಕ್ಕು ವೆಯ್ಟೇಜ್ ಇರುತ್ತೆ. ಯಾವ್ಯಾವ ಟಾಪಿಕ್ಗೆ ಎಷ್ಟು ಮಾರ್ಕ್ಸ್ ವೆಯ್ಟೇಜ್ ಇರುತ್ತೆ ಅಂತ ನಾವು ಫಸ್ಟ್ ನೋಡೋದಾದರೆ, ಲಿವಿಂಗ್ ವರ್ಲ್ಡ್ ವಿಚ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟಾಪಿಕ್. ಈ ಟಾಪಿಕ್ಕಿಗೆ ಟೋಟಲ್ ಆಗಿ 2 ಮಾರ್ಕ್ಸು ಅಲಾಟ್ ಆಗಿದೆ, ಆಯಿತಾ? ಸೊ ಈ ಟಾಪಿಕ್ಗೆ ಟೋಟಲ್ ಆಗಿ 2 ಮಾರ್ಕ್ಸು ಅಲಾಟ್ ಆಗಿರುತ್ತೆ. ಸೊ ಈ ಟಾಪಿಕ್ಕಿಂದ ಹೇಗೆ ಕ್ವೆಶನ್ಸ್ ಬರುತ್ತೆ ಅಂತ ಹೇಳೋದಾದರೆ, ಬರೀ 1 ಮಾರ್ಕಿಂದು 2 ಕ್ವೆಶನ್ ಬರುತ್ತೆ. 1 ಮಾರ್ಕಿನ ಕ್ವೆಶನ್ ಅಂದರೆ ಪಾರ್ಟ್ ಎ. ಸೊ ಪಾರ್ಟ್ ಎಲ್ಲಿ ನಿಮಗೆ MCQs ಇರಬಹುದು ಅಥವಾ ಫಿಲ್ ಇನ್ ದಿ ಬ್ಲಾಂಕ್ಸ್ ಇರಬಹುದು, ಎರಡೂ ಇರೋವಂಥದ್ದು. ಅದರಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಬರುತ್ತೆ, ಎರಡರಲ್ಲೂ ಬರಬಹುದು. ಇಲ್ಲ ಒಂದು ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ಕೊಟ್ಟು, ಯೂಶಲಿ ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ಬರೋದು ಕಡಿಮೆ ಈ ಟಾಪಿಕ್, ಈ ಚಾಪ್ಟರಿಂದ. ಬಂದರೆ MCQsಲ್ಲಿ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಮಕ್ಕಳೇ. ಸೊ ಈ ಟಾಪಿಕಲ್ಲಿ ಏನೇನು ಓದಬೇಕು ಅಂತ ಹೇಳಿದ್ರೆ, ನಾಮಿನ್ಕ್ಲೇಚರ್ ವಿಚ್ ಇಸ್ ವೆರಿ ವೆರಿ ಸಿಂಪಲ್. ಇದು ಒನ್ ಶಾಟಲ್ಲೂ ನೀವು ನೋಡಬಹುದು. ಈ ಟಾಪಿಕ್ಕೇ ಸಿಂಪಲ್ ಆ್ಯಕ್ಚುಲಿ. ದಿಸ್ ಚಾಪ್ಟರ್ ಇಟ್ ಸೆಲ್ಫ್ ಇಸ್ ಸಿಂಪಲ್. ಅದರಲ್ಲೂ ನಾಮಿನ್ಕ್ಲೇಚರ್ ಇಸ್ ವೆರಿ ಸಿಂಪಲ್. ಅದರಲ್ಲಿ ಬರೋದಾದರೆ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಕೇಳ್ತಾರೆ. ಅಂದರೆ ಹೇಗೆ ರೂಲ್ಸ್ ಇರುತ್ತೆ, ಬೈನಾಮಿಯಲ್ ನಾಮಿನ್ಕ್ಲೇಚರ್ ಸಿಗ್ನಿಫಿಕೆನ್ಸ್ ಏನು, ಅದನ್ನು ಕಂಡು ಹಿಡಿದಿದ್ದು ಹೂ ಪ್ರಪೋಸ್ ದಟ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂತ ಕೇಳ್ತಾರೆ. ಜೊತೆಗೆ ಎಕ್ಸಾಂಪಲ್ಸು, ಬೈನಾಮಿಯಲ್ ನಾಮಿನ್ಕ್ಲೇಚರ್ಗೆ ಎಕ್ಸಾಂಪಲ್ಸು, ಅದು ಹೇಗೆ ಬರೀಬೇಕು, ರೂಲ್ಸ್, ಇದೆಲ್ಲ. ಸೊ ಇಷ್ಟು ತಿಳ್ಕೊಂಡ್ರೆ ನಾಮಿನ್ಕ್ಲೇಚರ್ ಕಂಪ್ಲೀಟಾಗಿ ಮುಗೀತು. ದೆನ್ ಲೀನಿಯನ್ ಹೈರಾರ್ಕಿ ನಿಮಗೆ ಗೊತ್ತು. ಟ್ಯಾಕ್ಸಾನ್ ಅಂದರೆ ಏನು, ಯಾವುದೆಲ್ಲ ಟ್ಯಾಕ್ಸಾ ಇದೆ, ಕಿಂಗ್ಡಮ್ ಅಂದರೆ ಏನು, ಫೈಲಮ್ ಅಂದರೆ ಏನು, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಷಸ್. ಸೊ ಇಷ್ಟು ಗೊತ್ತಿರಬೇಕು. ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಗೊತ್ತಿರಬೇಕು. ಫೈಲಮ್ ಆರ್ ಡಿವಿಷನ್ ಅಂತಲೂ ಹೇಳ್ತಾರೆ. ಸೊ ಇದು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಗೊತ್ತಿರಬೇಕು. ಅಪಾನ್ ದ ಟ್ಯಾಕ್ಸಾ ಏನಾಗುತ್ತೆ, ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಕಡಿಮೆ ಆಗ್ತಾ ಹೋಗುತ್ತಾ, ಜಾಸ್ತಿ ಆಗ್ತಾ ಹೋಗುತ್ತೆ, ಎಲ್ಲ ಗೊತ್ತಿರಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಲಿವಿಂಗ್ ವರ್ಲ್ಡ್. ವೆರಿ ಸಿಂಪಲ್ ಟಾಪಿಕ್ ಮಕ್ಕಳೇ, ಬರೀ 2 ಮಾರ್ಕ್ಸಿಗಷ್ಟೇ ಬರುತ್ತೆ. ಸೊ ಕಮಿಂಗ್ ಸೆಕೆಂಡ್ ಟಾಪಿಕ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಈ ಟಾಪಿಕ್ಕಿಂದ ನಿಮಗೆ 4 ಮಾರ್ಕಿಗೆ ಬರುತ್ತೆ ಓವರ್ ಆಲ್. ಸೊ ಇಲ್ಲಿ 1-2 ಮಾರ್ಕು ವ್ಯತ್ಯಾಸ ಆಗಬಹುದು, ಬಟ್ 4 ಇರೋದು 5 ಆಗಲ್ಲ ಯೂಶಲಿ ಈ ಥರ ಸಿಂಪಲ್ ಟಾಪಿಕ್ಸ್ಗೆ. ಸೊ ಮೇಜರ್ ಟಾಪಿಕ್ಸ್ ಇದೆಯಲ್ಲ, ಆ ಟಾಪಿಕ್ಸಲ್ಲಿ 1-2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗಬಹುದು, ಬಟ್ ಮೆಜಾರಿಟಿ ಹೀಗೆ ಇರುತ್ತೆ. ಓಕೆ, ಸೊ ಕಮಿಂಗ್ ಟು ದಿಸ್ ಚಾಪ್ಟರ್ 4 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ 1 ಮಾರ್ಕಿಂದು 1 ಕ್ವೆಶನ್ ಇರುತ್ತೆ, ಮತ್ತು 3 ಮಾರ್ಕಿಂದು 1 ಕ್ವೆಶನ್ ಇರುತ್ತೆ. 5 ಮಾರ್ಕ್ಸಿಗಾಗಲಿ 2 ಮಾರ್ಕ್ಸಿಗಾಗಲಿ ಯಾವುದೇ ಕ್ವೆಶನ್ಸ್ ಬರೋದಿಲ್ಲ ಈ ಚಾಪ್ಟರಿಂದ. ಸೊ ಇಲ್ಲಿ ನಿಮಗೆ ಕಿಂಗ್ಡಮ್ ಮೊನೆರಾ ಅಂದರೆ ಏನು ಬರುತ್ತೆ, ಜಸ್ಟ್ ಕ್ವಿಕ್ ರಿವಿಷನ್ ಥರ ಆಗುತ್ತೆ ನಿಮಗೆ. ಯು ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾ ಬರುತ್ತೆ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅದೆಲ್ಲ ಗೊತ್ತಿರಬೇಕು. ಸೊ ಅದೆಲ್ಲ ಕ್ಲಾಸಿಫಿಕೇಷನ್ನು ಏನೇನಿದೆ ಅದು ಕ್ಲೀನಾಗಿ ಆರ್ಕಿ ಬ್ಯಾಕ್ಟೀರಿಯಾ ಗೊತ್ತಿರಬೇಕು. ದೆನ್ ಕಿಂಗ್ಡಮ್ ಫಂಗೈ ಬಂದು ಅದರಲ್ಲಿ ಯಾವ್ಯಾವುದೆಲ್ಲ ಕ್ಲಾಸಸ್ ಬರುತ್ತೆ ನಿಮಗೆ ಗೊತ್ತಿದೆ ಅಲ್ವಾ. ಆ ಕ್ಲಾಸಸ್ ಏನು, ಅದ್ರದ್ದು ಫೀಚರ್ಸ್ ಏನೇನಿದೆ, ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ, ಮತ್ತು ಅದಕ್ಕೆ ಇಂಪರ್ಫೆಕ್ಟ್ ಫಂಗೈ, ಈ ಥರ ನೇಮ್ಸ್ ಇರುತ್ತೆ. ಈ ಥರದನ್ನೆಲ್ಲಾನು ಕ್ಲೀನಾಗಿ ಕಲ್ತ್ಕೊಳ್ಬೇಕು. ಸೊ ಇದೆಲ್ಲೂ ಕನ್ಫ್ಯೂಷನ್ಸ್ ಇಲ್ಲದೆ ಕ್ಲೀನಾಗಿ ಓದ್ಕೊಳ್ಳಿ ಇದ್ರ ಬಗ್ಗೆ. ದೆನ್ ಕಮಿಂಗ್ ಟು ವೈರಸಸ್ ಆ್ಯಂಡ್ ವೈರಾಯ್ಡ್ಸು, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದರಲ್ಲಿ ಟೊಬ್ಯಾಕೊ ಮೊಸೈಕ್ ವೈರಸ್ ಇರಬಹುದು, ಬ್ಯಾಕ್ಟೀರಿಯೋಫೇಜ್ ಇರಬಹುದು, ಇದೆರಡು ತುಂಬ ಇಂಪಾರ್ಟೆಂಟು, ಇದ್ರ ಬಗ್ಗೆ ಓದ್ಕೋಬೇಕು. ದೆನ್ ಲಾಸ್ಟ್ ಲೈಕನ್ಸ್ ಮತ್ತು ಪ್ರಯೋನ್ಸ್ ಬರುತ್ತಲ್ಲ, ಇದು ಅಷ್ಟೇ. ಲೈಕನ್ಸ್ ಅಂದ್ರೇನು, ಇದು ಜಸ್ಟ್ 2 ಪ್ಯಾರಾಗ್ರಾಫ್ ಇದೆ ಅಷ್ಟೇ ಮಕ್ಕಳ, ದೊಡ್ಡ ಟಾಪಿಕ್ಕು ಅಲ್ಲ ಇದು. ಲೈಕನ್ಸ್ ಆ್ಯಂಡ್ ಪ್ರಯೋನ್ಸನ್ನು ಓದ್ಕೊಂಡಿರಬೇಕು. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಸಲ ಸಿನ್ಸ್ 1 ಮಾರ್ಕಿನ ಕ್ವೆಶನ್ ಕೇಳೋದ್ರಿಂದ ಈ ಥರ ಕ್ವೆಶನ್ಸಿಂದ ಕೇಳಬಹುದು. ಲೈಕನ್ಸಲ್ಲಿ ಏನೇನಿರುತ್ತೆ, ಫೈಕೋಬಯಾಂಟ್ ಅಂದರೆ ಏನು, ಮೈಕೋಬಯಾಂಟ್ ಅಂದರೆ ಏನು, ಪ್ರಯೋನ್ಸಲ್ಲಿ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಏನು, ಪ್ರಯೋನ್ಸ್ ಯಾವ ಡಿಸೀಸ್ ಕಾಸ್ ಮಾಡುತ್ತೆ, ಈ ಥರ ಕ್ವೆಶನ್ಸನ್ನು ಕೇಳೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಕವರ್ ಮಾಡೋದಕ್ಕೆ ಇಷ್ಟು ಟಾಪಿಕ್ಸನ್ನು ಓದ್ಕೊಂಡ್ರೆ ಇದರಿಂದ 4 ಮಾರ್ಕ್ಸ್ ಬರುತ್ತೆ. ನೋಡಿ ಮಕ್ಕಳೇ, ಇದೆಲ್ಲ ತುಂಬ ಈಸಿ ಟಾಪಿಕ್ಸು, ಇಲ್ಲಿ ಎಲ್ಲೂ ಬಿಡೋ ಹಾಗಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಇನಿಷಿಯಲಿ, ನಿಮ್ಮ ಫಸ್ಟ್ PUC ಫಸ್ಟ್ ಸ್ಟೇಜಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಫುಲ್ಲು ಜೋಶಲ್ಲಿ ಎಲ್ಲ ಓದ್ಬಿಟ್ಟಿರ್ತೀರ ನೀವು ಈ ಟಾಪಿಕ್ಸನ್ನು. ಸೊ ಕೇಳಿರ್ತೀರ ಕ್ಲಾಸಸ್ಸು,
ಅದರಿಂದ ಈ ಟಾಪಿಕ್ಸಿಂದ ಈಸಿಯಾಗಿ ಸ್ಕೋರ್ ಮಾಡಬಹುದು. ಇದು ಹೈ ಸ್ಕೋರಿಂಗ್ ಟಾಪಿಕ್ಸ್ ಅಲ್ಲ, ಈ ಫಸ್ಟ್ 2 ಟಾಪಿಕ್ಸು ಚಾಪ್ಟರ್ಸ್ ಏನಿತ್ತು ಅದು, ಬಟ್ ಈ ಟಾಪಿಕ್ಸಲ್ಲಿ ತುಂಬ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು, ಯಾಕಂದರೆ ತುಂಬ ಸಿಂಪಲ್ ಟಾಪಿಕ್ಸ್ ಅದು. ಓಕೆ, ಕಮಿಂಗ್ ಟು ಥರ್ಡ್ ಚಾಪ್ಟರ್, ಪ್ಲಾಂಟ್ ಕಿಂಗ್ಡಮ್ಮು. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ 6 ಮಾರ್ಕ್ಸ್ಗೆ ಕ್ವೆಶನ್ಸ್ ಕೇಳ್ತಾರೆ. ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ 1 ಮಾರ್ಕಿನ ಕ್ವೆಶನ್ನು ಬರುತ್ತೆ, 2 ಮಾರ್ಕಿನ ಕ್ವೆಶನ್ನು ಬರುತ್ತೆ, 3 ಮಾರ್ಕ್ಸಿನ ಕ್ವೆಶನ್ನು ಬರುತ್ತೆ, ಎಲ್ಲಾನು 1 ಕೇಳ್ತಾರೆ. ಸೊ 5 ಮಾರ್ಕಿಗೆ ಯಾವುದೇ ಕ್ವೆಶನ್ಸ್ ಬರೋದಿಲ್ಲ ಈ ಟಾಪಿಕ್ಕಿಂದ, ಈ ಚಾಪ್ಟರಿಂದ. ಸೊ ಇಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸು ಅಂತ ನೋಡೋದಾದರೆ, ಆಲ್ಗೆ ಬಗ್ಗೆ ಕೇಳ್ತಾರೆ. ಸೊ ಆಲ್ಗೆ ಬಗ್ಗೆ ಏನೇನು ಓದಬೇಕು, ಅದರದ್ದು ಕ್ಲಾಸಸ್ ಏನಿದೆ, ಕ್ಲೋರೋಫೈಸೆ ಯಾವ್ಯಾವ್ದಿದೆ ಅದೆಲ್ಲ ಕ್ಲಾಸಸ್ಸು, ರೋಡೋಫೈಸೆ, ಫಿಯೋಫೈಸೆ ಎಲ್ಲ ಗೊತ್ತಿರಬೇಕು. ಅದರಲ್ಲಿ ಏನೇನು ಸೆಲ್ ವಾಲ್ ಕಾಂಪೋಸಿಷನ್ ಗೊತ್ತಿರಬೇಕು, ಸ್ಟೋರ್ಡ್ ಫುಡ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಬೇಕು, ಪಿಗ್ಮೆಂಟ್ ಗೊತ್ತಿರಬೇಕು. ಸೊ ಬಾಕ್ಸ್ ಏನಿದೆ ಅದೆಲ್ಲ, ಅದ್ರ ಜೊತೆಗೆ ಕ್ಲೀನಾಗಿ ಏನೇನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಅದು ನೀಟಾಗಿ ಓದಿರಬೇಕು. ಸೊ ಅದು ಆಲ್ಗೆ ಕವರ್ ಆಯಿತಾ. ಬ್ರಯೋಫೈಟ್ಸು ಅಷ್ಟೇ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ, ಆಂಥ್ರೀಡಿಯಮ್, ಆರ್ಕಿಗೋನಿಯಮ್ ಎಲ್ಲ ಗೊತ್ತಿರಬೇಕು. ಟೆರಿಡೋಫೈಟ್ಸು ಅಷ್ಟೇ, ಅದ್ರದ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಎಕ್ಸೆಪ್ಷನ್ಸ್ ಏನಿದೆ ಅದು, ಮತ್ತು ಆಲ್ಟರ್ನೇಷನ್ ಆಫ್ ಜನ್ರೇಷನ್, ಇದೆಲ್ಲ ಕೇಳ್ತಾರೆ. ಸೊ ಈ ಥರ ಟಾಪಿಕ್ಸನ್ನು ನೀಟಾಗಿ ಈ ಥರ ಕವರ್ ಮಾಡ್ಕೊಂಡು ಹೋಗಿ. ಯಾವ ಥರ ಕ್ವೆಶನ್ಸ್ ಬರುತ್ತೆ ಇದರಲ್ಲಿ ಅಂತ ಗೊತ್ತಾಗಬೇಕಂದ್ರೆ, ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆಯೋ ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ಅದನ್ನು ಹೋಗಿ ನೋಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಹೋಗಿ ಚೆಕ್ ಮಾಡಿ ಮಕ್ಕಳೇ. ಸೊ ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್, ಅನಿಮಲ್ ಕಿಂಗ್ಡಮ್. ಇದು ತುಂಬ ಜನಕ್ಕೆ ಕಷ್ಟ ಅನಿಸ್ಬಹುದು, ಯಾಕಂದರೆ ಇದರಲ್ಲಿ ತುಂಬ ನೆನ್ಪಿಟ್ಕೊಳ್ಳೋಂಥ ಕಾನ್ಸೆಪ್ಟ್ಸ್ ಇರುತ್ತೆ, ಬಟ್ 2-3 ಸಲ ಓದಿದ್ರೆ ಅದು ನೆನಪಲ್ಲಿ ಇರುತ್ತೆ. ಸೊ ಇದರಲ್ಲಿ ನೀವು 8 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಟ್ ಈಸ್ ಒನ್ ಆಫ್ ದ ಮೇಜರ್ ಸ್ಕೋರಿಂಗ್ ಚಾಪ್ಟರ್ ಮಕ್ಕಳೇ. ಸೊ ಈ ಟಾಪಿಕ್ನ ಕೆಲವ್ರಿಗೆ ಡ್ರೈ ಅನ್ಸಿದ್ರು ಬಿಡಬೇಡಿ, ಯಾಕಂದರೆ 5 ಮಾರ್ಕಿಗೆ 1 ಕ್ವೆಶನ್ ಬರುತ್ತೆ. ಸೊ ಈಸಿಯಾಗಿ ಅದನ್ನು ನೀವು ಸ್ಕೋರ್ ಮಾಡಿಬಿಡ್ಬೋದು. 5 ಮಾರ್ಕು ಲೈಕ್ ಇಟ್ಸ್ ವೆರಿ ವೆರಿ ಈಸಿನೋ. 5 ಮಾರ್ಕಿನ ಕ್ವೆಶನ್ನು ನೀವು ರೆಡಿ ಆಗಿಬಿಟ್ರೆ ಸೊ ಈಸಿಯಾಗಿ ಸ್ಕೋರಿಂಗ್ ಟಾಪಿಕ್ ಇದು. ಸೊ ಅದರಲ್ಲಿ 1 ಮಾರ್ಕಿನ ಕ್ವೆಶನ್ನು ಬರುತ್ತೆ, 2 ಮಾರ್ಕಿನ ಕ್ವೆಶನ್ನು ಬರುತ್ತೆ, 5 ಮಾರ್ಕಿನ ಕ್ವೆಶನ್ನು ಬರುತ್ತೆ. ಸಿನ್ಸ್ ಇಟ್ ಇಸ್ ಫಾರ್ 5 ಮಾರ್ಕ್ಸ್, ಅದನ್ನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ್ಯಾವುದೆಲ್ಲ ಟಾಪಿಕ್ಸ್ ಬರುತ್ತೆ ಅಂದರೆ, ಸೇಲಿಯನ್ ಫೀಚರ್ಸ್ ಆಫ್ ಫೈಲಾ, ಇದರಲ್ಲಿ ಎಲ್ಲ ಓದಲೇಬೇಕು, ಏನೂ ಬಿಡೋ ಹಂಗಿಲ್ಲ. ಸೊ ಫೈಲಮ್ ಅಂದರೆ ಎಲ್ಲ ಫೈಲಾ ಏನಿದೆ, ನಾನ್ ಕಾರ್ಡೇಟ್ಸು, ಕಾರ್ಡೇಟ್ಸು ಎಲ್ಲ ಓದಬೇಕು, ಮತ್ತು ಕಾರ್ಡೇಟ್ಸ್, ನಾನ್ ಕಾರ್ಡೇಟ್ಸ್ ಡಿಫ್ರೆನ್ಸಸ್ ಓದಬೇಕು. ಕಾರ್ಡೇಟ್ಸಲ್ಲೂ ಅಷ್ಟೇ, ಮತ್ತು 5 ಕ್ಲಾಸಸ್ ಏನು ಬರುತ್ತೆ ಅದನ್ನು ಅಷ್ಟೇ ಕ್ಲೀನಾಗಿ ಓದ್ಕೊಂಡು, ಅದರಲ್ಲಿ ಹಾರ್ಟ್ ಚೇಂಬರ್ ಇರಬಹುದು, ಬ್ಲಡ್ ಟೈಪ್ ಇರಬಹುದು, ಇನ್ನೇನೇನಿದೆ ಫೀಚರ್ಸು ಎಲ್ಲ ಕ್ಲೀನಾಗಿ ಓದಿರಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಕಿಂಗ್ಡಮ್ ಅನಿಮೇಲಿಯಾ. ಇದರಲ್ಲಿ ಸೇಲಿಯನ್ ಫೀಚರ್ಸ್. ಸೆಕೆಂಡ್, ಇದು ಬೋನಿ ಫಿಶ್ ಮತ್ತು ಕಾರ್ಟಿಲೇಜಿನಿಯಸ್ ಫಿಶ್. ಈ ಕ್ವೆಶನ್ಸು ತುಂಬ ರಿಪೀಟ್ ಆಗುತ್ತೆ. ಇದರಲ್ಲಿ ಎಕ್ಸಾಂಪಲ್ಸ್ ಇದೆ, ಮತ್ತು ಅದಕ್ಕೆ ಕಾಮನ್ ನೇಮ್ಸ್ ಕೊಟ್ಟಿದ್ದಾರೆ ಅಲ್ವಾ. ಹಿಪ್ಪೋಕ್ಯಾಂಪಸ್ ಇರಬಹುದು, ಇನ್ನೊಂದಿರಬಹುದು, ಅದೆಲ್ಲ ಗೊತ್ತು. ಸೊ ಆ ಎಕ್ಸಾಂಪಲ್ಸನ್ನ, ಇದಕ್ಕೆ ಡಿಫ್ರೆನ್ಸಸ್ ಏನು, ಎಕ್ಸಾಂಪಲ್ಸ್ ಏನು ಅಂತ ಗೊತ್ತಿರಬೇಕು. ಸೊ MCQಗೆ ಇದು ಬರೋಂಥ ಚಾನ್ಸಸ್ ಇರೋದ್ರಿಂದ, ಮತ್ತು 2 ಮಾರ್ಕ್ಸಿನ ಕ್ವೆಶನ್ ಬರೋದ್ರಿಂದ ಈ ಟಾಪಿಕ್ಗೆ ಯೂಶಲಿ 1 ಮಾರ್ಕ್ ಮತ್ತು 2 ಮಾರ್ಕ್ಸಿನ ಕ್ವೆಶನ್ನು ಈ ಟಾಪಿಕ್ಕಿಂದ ಕವರ್ ಆಗುತ್ತೆ. ಸೊ ಆ ಚಾಪ್ಟರಲ್ಲಿ ಇಷ್ಟು ಟಾಪಿಕ್ಸನ್ನ ಓದ್ಕೊಳ್ಳಿ. ದೆನ್ ಕಮಿಂಗ್ ಟು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲೂ 5 ಮಾರ್ಕಿನ ಕ್ವೆಶನ್ನು 5 ಮಾರ್ಕಿಗೆ ಕವರ್ ಆಗುತ್ತೆ ಮಕ್ಕಳೇ. ಸೊ ಇದರಲ್ಲಿ 1 ಮಾರ್ಕಿನ ಕ್ವೆಶನ್ನು 2 ಬರುತ್ತೆ, ಮತ್ತು 3 ಮಾರ್ಕಿನ ಕ್ವೆಶನ್ 1 ಬರುತ್ತೆ. ಯಾವುದೇ ರೀತಿ 2 ಮಾರ್ಕಿನ ಕ್ವೆಶನ್ನು 5 ಮಾರ್ಕಿನ ಕ್ವೆಶನ್ನು ಬರೋದಿಲ್ಲ. ಸೊ ಟಾಪಿಕ್ಸ್ ಯಾವ್ಯಾವುದು ಅಂತ ನೋಡೋದಾದರೆ, ಇದರಲ್ಲಿ ಸ್ವಲ್ಪ ನೆನ್ಪಿಟ್ಕೊಂಡು ಆನ್ಸರ್ ಮಾಡುವಂಥ ಕ್ವೆಶನ್ಸ್ ಇರುತ್ತೆ. ಟೈಪ್ಸ್ ಆಫ್ ಎಸ್ಟಿವೇಷನ್ಸ್ ಓದಬೇಕು ನೀವು, ಮತ್ತು ಫಿಲೋಟ್ಯಾಕ್ಸಿ ಬಗ್ಗೆ ಗೊತ್ತಿರಬೇಕು. ದೆನ್ ಅಪೋಕಾರ್ಪಸ್ ಆ್ಯಂಡ್ ಸಿಂಕಾರ್ಪಸ್ ಓವರಿ ಬಗ್ಗೆ ಗೊತ್ತಿರಬೇಕು. ದೆನ್ ಪೊಸಿಷನ್ ಆಫ್ ಓವರಿ ಮೇಲೆ ಹೇಗೆ ಫ್ಲವರನ್ನು ಕ್ಲಾಸಿಫೈ ಮಾಡಿರ್ತಾರೆ, ಹೈಪೋಗ್ಯಾಮಸ್, ಪೆರಿಗ್ಯಾಮಸ್, ಎಪಿಗ್ಯಾಮಸ್, ಅದೆಲ್ಲ ಗೊತ್ತಿರಬೇಕು. ದೆನ್ ಕಮಿಂಗ್ ಟು ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರಲ್ಲಿ ನಿಮಗೆ ಫ್ಲೋರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊಲನೀಸೆ ಏನಿದೆ ಅದು, ಮತ್ತು ಫ್ಲೋರಲ್ ಫಾರ್ಮುಲಾ ಅದು ಕ್ಲೀನಾಗಿ ಗೊತ್ತಿರಬೇಕು. ಅದು ರಿಪೀಟ್ ಆಗಬಹುದು, ಆಗದೇನೂ ಇರಬಹುದು, ಬಟ್ ಇಷ್ಟು ಟಾಪಿಕ್ಸನ್ನ ನೀವು ಕ್ಲೀನಾಗಿ ಕವರ್ ಮಾಡಿದ್ರೆ ಈ ಚಾಪ್ಟರಿಂದ 5 ಮಾರ್ಕ್ ಏನು ಬರುತ್ತೆ ಅದು ಕ್ಲೀನಾಗಿ ಬರುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್. 4 ಮಾರ್ಕ್ಸಿಗೆ ಅಷ್ಟೇ ಬರುವಂಥದ್ದು ಈ ಟಾಪಿಕ್ಕಿಂದ. ಬರೀ 1 ಮಾರ್ಕಿನ 2 ಕ್ವೆಶನ್ ಇರುತ್ತೆ, 2 ಮಾರ್ಕ್ಸಿನ 1 ಕ್ವೆಶನ್ ಅಷ್ಟೇ ಇರುತ್ತೆ. ಸೊ MCQಸಲ್ಲಿ ಕೇಳಬಹುದು ಇದನ್ನು. ಸೊ ಇಲ್ಲಿ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಮೊನೊಕಾಟ್ ಆ್ಯಂಡ್ ಡೈಕಾಟ್, ಸ್ಟೆಮ್ ಇರಬಹುದು, ಲೀಫ್ ಇರಬಹುದು, ಮತ್ತು ರೂಟ್ ಇರಬಹುದು. ಇದು 3 ನೀಟಾಗಿ ಕಲ್ತ್ಕೊಳ್ಳಿ. ಸೊ ಇಲ್ಲಿ ಯೂಶಲಿ 2 ಮಾರ್ಕ್ಸಿಗೆ ಕೇಳ್ತಾರೆ, ಒಂದೊಂದ್ಸಲ 5 ಮಾರ್ಕ್ಸಿನ ಕ್ವೆಶನ್ಸ್ ಏನು ಬರೋದಿಲ್ಲ ಇದರಲ್ಲಿ ಯೂಶಲಿ.
ಸೊ 2 ಮಾರ್ಕ್ಸಿನ ಇದಕ್ಕಿಂತ ಜಾಸ್ತಿ ಕೇಳ್ತಾರೆ. ಸೊ ಅಲ್ಲಿ ಹೇಗಿರುತ್ತೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಮೊನೊಕಾಟ್ ಲೀಫ್ ಆ್ಯಂಡ್ ಡೈಕಾಟ್ ಲೀಫ್, ಹೀಗೆ ಯಾವುದಾದ್ರೂ ಒಂದು ಟಾಪಿಕ್ಕಿನ ಮೇಲೆ ಕ್ವೆಶನ್ ಕೇಳ್ತಾರೆ. ಸೊ ಇದು ಅಷ್ಟೇ ಈಸಿ ಸ್ಕೋರಿಂಗ್ ಟಾಪಿಕ್, ನಿಮಗೆ ಬಿಡಬೇಡಿ. ಸೊ ವೆರಿ ವೆರಿ ಸಿಂಪಲ್, ಇದು ಒಂದ್ಸಲ ಓದ್ಕೊಂಡು ಹೋದರೆ ನೆನಪಿರುತ್ತೆ, ಈಸಿಯಾಗಿ ಬರೀಬಹುದು. ಆ್ಯಂಡ್ ಆಲ್ಸೋ ಅಬೌಟ್ ಪ್ರೆಸೆಂಟಿಂಗ್ ಆನ್ಸರ್, ನಾನು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಹೇಳಿದ್ದೀನಿ ಹೇಗೆ ಆನ್ಸರ್ ಪ್ರೆಸೆಂಟ್ ಮಾಡಬೇಕಂತ. ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, 2 ಮಾರ್ಕ್ಸ್ ಕೇಳಿದಾಗ ಎಷ್ಟು ಬರಿಬೇಕು, 3 ಮಾರ್ಕ್ಸ್ ಕೇಳಿದಾಗ ಎಷ್ಟು ಬರಿಬೇಕಂತ. ಸೊ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ವಿತ್ ಸಲ್ಯೂಷನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ಹೇಗೆ ಒಂದು ಆನ್ಸರನ್ನು ನಾವು ಪ್ರೆಸೆಂಟ್ ಮಾಡಬೇಕು ಟು ಸ್ಕೋರ್ ಔಟ್ ಆಫ್ ಔಟ್ ಅಂತ. ಸೊ ಅದನ್ನ ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ಹೋಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಥರ ಕ್ವೆಶನ್ಸ್ ಕೇಳಿದರೆ ಎಷ್ಟು ಬರಿಬೇಕು ಅಂತ. ಸೊ ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್, ನಿಮ್ಮ ಸ್ಟ್ರಕ್ಚರ್ ಆರ್ಗನೈಸೇಷನ್ ಇನ್ ಅನಿಮಲ್ಸಿಂದ ನಿಮಗೆ 3 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಬರುತ್ತೆ. ಸೊ ಇದು ಟೋಟಲ್ 3 ಮಾರ್ಕ್ಸಿಗಷ್ಟೇ ಬರುವಂಥದ್ದು. ಇದರಲ್ಲಿ ಫ್ರಾಗ್ ತುಂಬ ಇಂಪಾರ್ಟೆಂಟು, ಇದನ್ನು ಬೇರೆ ಬೇರೆ ಥರದಲ್ಲಿ ಕ್ವೆಶನ್ಸ್ ಫಾರ್ಮ್ ಮಾಡಿ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಕ್ವೆಶನ್ಸ್ಗೆ, ಸೊ ಅದು ತುಂಬ ಇಂಪಾರ್ಟೆಂಟು, ಅದನ್ನು ಹೋಗಿ ನೀಟಾಗಿ ಓದಿ, ಫ್ರಾಗ್ ಬಗ್ಗೆ ಕ್ಲೀನಾಗಿ ಗೊತ್ತಿರಬೇಕು ನಿಮಗೆ. ಸೊ ಕಮಿಂಗ್ ಟು ನೆಕ್ಸ್ಟ್, ಸೆಲ್ ದ ಯೂನಿಟ್ ಆಫ್ ಲೈಫ್. ಸೊ ಇದು ತುಂಬ ಹೈ ವೇಟೆಡ್ ಇರುವಂತಹ ಚಾಪ್ಟರ್ ಮಕ್ಕಳೇ. ಸೊ ಇದು 10 ಮಾರ್ಕಿಗೆ ಬರುವಂಥದ್ದು ಇದರಲ್ಲಿ. ಸೊ 10 ಮಾರ್ಕ್ಸಿಗೆ ಬರುತ್ತೆ. ಸೊ ದಿಸ್ ಚಾಪ್ಟರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇದನ್ನು ಬಿಡಬೇಡಿ. ಫಸ್ಟ್ ಈ ಟಾಪಿಕ್ಕನ್ನೇ ನೀವು ಮುಗಿಸ್ಬೇಕು, ಯಾಕಂದರೆ ಇದರಲ್ಲಿ 5 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ, 2 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ, 1 ಮಾರ್ಕಿನ ಕ್ವೆಶನ್ ಬರುತ್ತೆ. ಸೊ MCQ ಅಲ್ಲಿ ತುಂಬ ಕ್ವೆಶನ್ಸ್ ಬರುವಂಥದ್ದು, ಮತ್ತು 5 ಮಾರ್ಕ್ಸಿಗೆ 1 ಕ್ವೆಶನ್ ಕೇಳ್ತಾರೆ. ಸೊ ಈಸಿ ಟು ಸ್ಕೋರ್ ಆ್ಯಂಡ್ ಇಟ್ಸ್ ವೆರಿ ಬೇಸಿಕ್ ಟಾಪಿಕ್. ಇದು ಫಸ್ಟ್ ಮುಗಿಸ್ಬೇಕಾಗಿರೋದು ನಿಮಗೆ. ಇದು ಒನ್ ಆಫ್ ದ ಹೈಯೆಸ್ಟ್ ವೆಯ್ಟೇಜ್ ಚಾಪ್ಟರ್ ಇದು. ಓಕೆ, ಇದರಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳೋದಾದರೆ, ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಕೇಳ್ತಾರೆ ಮಕ್ಕಳೇ. ಡಿಫ್ರೆನ್ಸಸ್ ಕೇಳಬಹುದು, ಮತ್ತು ಅದ್ರದ್ದು ಫೀಚರ್ಸ್ನು ಕೇಳಬಹುದು, ಯಾವ ಥರ ಆದರೂ ಕ್ವೆಶನ್ ಬರುತ್ತೆ. ಸೊ ಆ ಟಾಪಿಕ್ ತುಂಬ ಇಂಪಾರ್ಟೆಂಟು. ದೆನ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಕೊಟ್ಬಿಟ್ಟು ಕೇಳಬಹುದು, ಅಥವಾ ಡಯಾಗ್ರಾಮ್ ಕೊಡ್ದೇನು ಏನೇನು ಡಿಫ್ರೆನ್ಸಸ್ ಇದೆ, ಸಿಮಿಲಾರಿಟೀಸ್ ಇದೆ, ಈ ಥರ ಎಲ್ಲ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ದೆನ್ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ನಿಮ್ಗೆ ಗೊತ್ತೇ ಇದೆ, ಪ್ಲಾಸ್ಮಾ ಮೆಂಬ್ರೇನ್ದು, ಅದನ್ನು ಡ್ರಾ ಮಾಡೋದಕ್ಕೆ ಕೇಳ್ತಾರೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ದೆನ್ ಎಂಡೋಮೆಂಬ್ರೇನ್ ಸಿಸ್ಟಮ್, ಅದರೊಳಗಡೆ ಯಾವ್ಯಾವುದೆಲ್ಲ ಆರ್ಗನಲ್ಸ್ ಬರುತ್ತೆ ಅದೆಲ್ಲ ಓದಬೇಕು. ಸೊ ಅದರಲ್ಲಿ ನಿಮಗೆ ಅದ್ರ ಫೀಚರ್ಸನ್ನು ಕೇಳಿಬಿಟ್ಟು ಇದು ಯಾವ ಆರ್ಗನಲ್ ಅಂತ ಕೇಳೋ ಚಾನ್ಸಸ್ ಇದೆ 5 ಮಾರ್ಕ್ಸಲ್ಲಿ. ಸೊ ಆ ಟಾಪಿಕನ್ನು ಬಿಡಬೇಡಿ. ದೆನ್ ಕ್ರೋಮೋಸೋಮ್ ಟೈಪ್ಸ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್, ಅದು ತುಂಬ ಇಂಪಾರ್ಟೆಂಟು. ಕೆಲವು ಸಲ ನ್ಯೂಕ್ಲಿಯಸ್ ಡಯಾಗ್ರಾಮ್ ಕೇಳ್ತಾರೆ, ಬಟ್ ದಿಸ್ ಇಸ್ ವೆರಿ ರೇರ್. ಕೇಳಿದ್ರು ಕೇಳಬಹುದು, ಹೇಳೋಕ್ಕಾಗಲ್ಲ. ನ್ಯೂಕ್ಲಿಯಸ್ ಡಯಾಗ್ರಾಮನ್ನು ಬರೆದು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಅಥವಾ ನಿಮ್ಮ 5 ಮಾರ್ಕ್ಸಲ್ಲಿ ಒನ್ ಆಫ್ ದ ಸಬ್ ಕ್ವೆಶನ್ ಆಗಿ ನ್ಯೂಕ್ಲಿಯಸ್ದು ಡಯಾಗ್ರಾಮನ್ನು ಕೇಳ್ತಾರೆ. ಸೊ ದೀಸ್ ಆರ್ ದ ಟಾಪಿಕ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಲ್ ಬಯಾಲಜಿ ಆರ್ ಸೆಲ್ ದ ಯೂನಿಟ್ ಆಫ್ ಲೈಫ್. Then coming to the second topic, which is very very important, biomolecules. ಈ ಟಾಪಿಕ್ ಇಂದ ನಿಮಗೆ 6 ಮಾರ್ಕಿಗೆ ಬರುತ್ತೆ ಕ್ವೆಶನ್. ಓಕೆ, ಸೊ ಯೂಶಲಿ ಯಾವ ಥರ ಬರುತ್ತೆ, 1 ಮಾರ್ಕಿನ 1 ಕ್ವೆಶನ್ ಇರುತ್ತೆ, ಮತ್ತು 5 ಮಾರ್ಕಿನ 1 ಕ್ವೆಶನ್ ಇರುತ್ತೆ. ಸೊ 1 ಮಾರ್ಕಿನ ಕ್ವೆಶನ್ಗೆ ವಿ ಯೂಶಲಿ ಕೆನಾಟ್ ಯಾವ ಥರ ಅಂತ ಗೆಸ್ ಮಾಡೋದಕ್ಕಾಗಲ್ಲ. ಇಟ್ ಕುಡ್ ಬಿ ಫ್ರಮ್ ಪ್ರೋಟೀನ್ ಕೇಳಬಹುದು, ಯಾವ್ಯಾವ ಥರ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಅಂತ ಕೇಳಬಹುದು. ಬಟ್ 5 ಮಾರ್ಕ್ಸಿನ ಕ್ವೆಶನ್ನು ಖಂಡಿತವಾಗಿಯೂ ಎನ್ಸೈಮ್ಸಿಂದನೇ ಬರುವಂಥದ್ದು. ಸೊ ಯೂಶಲಿ 95% ಎನ್ಸೈಮ್ಸಿಂದನೇ ಬರುತ್ತೆ ಮಕ್ಕಳೇ. ಸೊ ಹೇಗೆ ಕೇಳಬಹುದು, ಎನ್ಸೈಮ್ ಆ್ಯಕ್ಷನ್ ಹೇಗಿರುತ್ತೆ ಅಂತ ಕೇಳ್ತಾರೆ, ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಹೇಗಿರುತ್ತೆ ಅಂತ ಕೇಳ್ತಾರೆ, ಆಕ್ಟಿವೇಶನ್ ಎನರ್ಜಿ ಇದ್ರ ಬಗ್ಗೆ ಕೇಳ್ತಾರೆ ಅಲ್ವಾ, ಅದು ಕರ್ವ್ ಹೇಗಿದೆ ಅದನ್ನು ಕೇಳ್ತಾರೆ. ಮತ್ತು ಎನ್ಸೈಮಲ್ಲಿ ಕೋಫ್ಯಾಕ್ಟರ್ಸ್, ಕೋಎನ್ಸೈಮ್ಸ್ ಇದೆ, ಮತ್ತು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎನ್ಸೈಮ್ ರೇಟ್ ಆಫ್ ರಿಯಾಕ್ಷನ್, ಯಾವ್ಯಾವುದೆಲ್ಲ ಎನ್ಸೈಮಿನ ರಿಯಾಕ್ಷನನ್ನು ಹೇಗೆ ಫ್ಯಾಕ್ಟರ್ಸ್ ಯಾವ್ಯಾವುದಿದೆ ಫ್ಯಾಕ್ಟರ್ಸ್ ನಿಮ್ಗೆ ಗೊತ್ತಿದೆ ಅಲ್ವಾ. ಟೆಂಪರೇಚರ್ ಇರಬಹುದು, ಅಥವಾ ಇದು pH ಇರಬಹುದು, ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್, ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ಕ್ವೆಶನ್ಸನ್ನ ಯಾವ ಥರ ಆದರೂ ಫ್ರೇಮ್ ಮಾಡ್ತಾರೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಸೊ ದೆನ್ ಕಮಿಂಗ್ ಟು ಸೆಲ್ ಸೈಕಲ್ ಆ್ಯಂಡ್ ಡಿವಿಷನ್, ಇದರಲ್ಲಿ 5 ಮಾರ್ಕಿಗೆ ಕ್ವೆಶನ್ ಬರುತ್ತೆ. ಸೊ ಹೇಗೆ ಬರುತ್ತೆ, 2 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ, 3 ಮಾರ್ಕ್ಸಿನ ಕ್ವೆಶನ್ 1 ಬರುತ್ತೆ. ಸೊ ಹೇಗೆ ಕ್ವೆಶನ್ ಯಾವ್ಯಾವ ಟಾಪಿಕ್ ಮೇಲೆ ಬರುತ್ತೆ, ಯೂಶಲಿ prophase 1 of meiosis is one of the major topic which will be framed for questions. ಸೊ ಹೇಗೆ ನಿಮ್ಗೆ ಗೊತ್ತಲ್ವಾ, ಇದರಲ್ಲಿ 5 ಸ್ಟೇಜಸ್ ಇದೆ, ಯಾವ್ಯಾವ್ದಿದೆ ಗೊತ್ತು, ಅದೆಲ್ಲನೂ ನೀಟಾಗಿ ಯಾವ್ಯಾವ ಥರ ಅದರಲ್ಲಿ ಕ್ರೋಮೋಸೋಮ್ಸು ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಮಿಯೋಸಿಸೇ ಫುಲ್ಲು ಓದ್ಬಿಡಿ. ಮಿಯೋಸಿಸ್
ಪೂರ್ತಿಯಾಗಿ ಮುಗಿಸಿ ಮಿಯೋಸಿಸಲ್ಲಿ ಏನೇನೆಲ್ಲ ಕ್ವೆಶನ್ಸ್ ಬರುತ್ತೆ ಅದೆಲ್ಲ ತುಂಬ ಬೇರೆ ಬೇರೆ ಥರದಲ್ಲಿ ಕೇಳೋಂಥದ್ದು. ಸೊ ಆ ಮಿಯೋಸಿಸಲ್ಲಿ ಪ್ರೋಫೇಸ್ 1ನಲ್ಲಿರೋ 5 ಸ್ಟೇಜಸ್ ಏನಿದೆ ಅದನ್ನು ಮುಗಿಸ್ಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸೆಲ್ ಡಿವಿಷನ್. ದೆನ್ ಕಮಿಂಗ್ ಟು ಪ್ಲಾಂಟ್ ಫಿಸಿಯಾಲಜಿ, ತುಂಬ ಜನ ಮಕ್ಕಳು ಸ್ಟೂಡೆಂಟ್ಸ್ ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳ್ತಾರೆ ಇದರಲ್ಲಿ ತುಂಬ ಕಷ್ಟ ಮ್ಯಾಮ್ ಅರ್ಥ ಮಾಡ್ಕೊಳ್ಳೋದು ಅಂತ. ಯಾಕಂದರೆ ಸ್ವಲ್ಪ ಇನ್ಡೆಪ್ತಲ್ಲಿ ಅನಿಸುತ್ತೆ ನಿಮಗೆ ಬಾಟ್ನಿ, ಬಟ್ ಇದು ಚಾಪ್ಟರ್ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇದನ್ನು ಆನ್ಸರ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ ಮಕ್ಕಳ. 6 ಮಾರ್ಕ್ಸಿಗೆ ಕ್ವೆಶನ್ ಬರೋವಂಥದ್ದು. ಯಾವ ಥರ ಕ್ವೆಶನ್ ಬರುತ್ತೆ ಅಂದರೆ 1 ಮಾರ್ಕಿನ ಕ್ವೆಶನ್ ಕೇಳಬಹುದು ಮತ್ತು 5 ಮಾರ್ಕ್ಸ್ನ ಕ್ವೆಶನ್ ಕೇಳ್ತಾರೆ. ಸಿನ್ಸ್ 5 ಮಾರ್ಕ್ಸ್ ಬರೋದ್ರಿಂದ ಈ ಟಾಪಿಕ್ನ ಇಂಪಾರ್ಟೆಂಟ್ ಆ್ಯಂಡ್ ಹೈ ವೇಟೇಜ್ ಚಾಪ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ್ಯಾವುದೆಲ್ಲ ಟಾಪಿಕ್ಸ್ ಬರುತ್ತೆ, ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಕೇಳ್ತಾರೆ, ಕೆಲ್ವಿನ್ ಸೈಕಲ್ ಕೇಳ್ತಾರೆ, ಮತ್ತು C3 C4 ಪ್ಲಾನ್ಸ್ ಬಗ್ಗೆ ಸೈಕಲ್ಸ್ ಕೇಳ್ತಾರೆ. ಸೊ ಈ ಟಾಪಿಕ್ಸನ್ನ ಚೆನ್ನಾಗಿ ಓದ್ಕೊಂಡ್ರೆ 5 ಮಾರ್ಕ್ಸ್ನ ಕ್ವೆಶನ್ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ 5 ಮಾರ್ಕ್ಸ್ ಏನಾಗ್ಬಿಡುತ್ತೆ ಅಂದರೆ ತುಂಬ ಸಲ ಇದೆಲ್ಲ ಟಾಪಿಕ್ಸ್ ಕವರ್ ಮಾಡಿರಲ್ಲ. 5 ಮಾರ್ಕ್ಸ್ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿರೋದಿಲ್ಲ ಅಂತಂದರೆ ಆ 5 ಮಾರ್ಕ್ಸ್ ಕ್ವೆಶನ್ ನೋಡಿದ ತಕ್ಷಣವೇ ನಿಮ್ಗೆ ಫುಲ್ಲು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ಗೆ ಆನ್ಸರ್ ಬರೆಯೋದಕ್ಕಾಗಲ್ಲ. ಸೊ 5 ಮಾರ್ಕ್ಸ್ ಇರೋದೆಲ್ಲ ಪ್ರಿಪೇರ್ ಆಗಿಬಿಟ್ರೆ ಅದನ್ನು ಕ್ಲೀನಾಗಿ ಓದಿದ್ರೆ ಅದರಂಡರಲ್ಲಿ ಎಷ್ಟೊಂದು 2 ಮಾರ್ಕ್ಸಿನ ಕ್ವೆಶನ್ ಬರಬಹುದು, 3 ಮಾರ್ಕ್ಸಿನ ಕ್ವೆಶನ್ ಬರ್ಬೋದು, ಸಮ್ಟೈಮ್ಸ್ 1 ಮಾರ್ಕಿನ ಕ್ವೆಶನ್ನು ಬರಬಹುದು. ಆ ಥರ ಬಂದಾಗ ಸೊ ನಿಮಗೆ ಅದೆಲ್ಲ ಕವರ್ ಆಗುತ್ತೆ ಅಲ್ವಾ 5 ಮಾರ್ಕಿಗೆ ಓದಿದ್ರೆ. ಸೊ ಟೆನ್ಷನ್ ಬೇಡ. ಸೊ ಫಸ್ಟ್ ನೀವು 5 ಮಾರ್ಕಿನ ಕ್ವೆಶನ್ಗೆ ಕ್ಲೀನಾಗಿ ಪ್ರಿಪೇರ್ ಆಗಿ, ಎಲ್ಲೆಲ್ಲೆಲ್ಲ ಟಾಪಿಕ್ಸ್ ಇವಾಗ ಹೇಳಿದ್ನೋ ಯಾವ್ಯಾವುದೆಲ್ಲ ಚಾಪ್ಟರ್ಸಲ್ಲಿ 5 ಮಾರ್ಕ್ಸಿನ ಕ್ವೆಶನ್ಸ್ ಇದೆ ಅದು ಯಾವುದು ಬಿಡದೆ ಅಲ್ಲಿ ಏನು ಟಾಪಿಕ್ಸ್ ಬರುತ್ತೆ ಪ್ರಾಬಬಿಲಿಟಿ ಅದೆಲ್ಲ ಟಾಪಿಕ್ಸನ್ನ ನೀವು ನೀಟಾಗಿ ಫಸ್ಟ್ ಕವರ್ ಮಾಡಬೇಕು. ಸೊ ನೆಕ್ಸ್ಟ್ ಟಾಪಿಕ್ ಯಾವುದು, ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಅಂದರೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸೊ ಇದು 6 ಮಾರ್ಕ್ಸಿಗೆ ಕ್ವೆಶನ್ ಕೇಳ್ತಾರೆ ಮಕ್ಕಳೇ. ಸೊ ಅಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, 1 ಮಾರ್ಕಿನ ಕ್ವೆಶನ್ ಬರುತ್ತೆ ಮತ್ತು ಒಂದು 5 ಮಾರ್ಕಿನ ಕ್ವೆಶನ್ ಬರುತ್ತೆ. ಸೊ ಇಲ್ಲಿ ಹೇಗೆ ಕೇಳ್ತಾರೆ, ರೆಸ್ಪಿರೇಟ್ರಿ ಕೋಶಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಫಾರ್ಮುಲಾ ಗೊತ್ತಿರಬೇಕು. ಯೂಶ್ವಲಿ 1 ಮಾರ್ಕಿಗೂ ಕೇಳಬಹುದು, ಸಮ್ಟೈಮ್ಸ್ 5 ಮಾರ್ಕ್ಸಲ್ಲಿ ಸ್ಪ್ಲಿಟ್ ಮಾಡಿ ಕೇಳಬಹುದು. ಸೊ ಯೂಶಲ್ ಆಗಿ 1 ಮಾರ್ಕ್ ಕೇಳ್ತಾರೆ ಅದನ್ನು. ದೆನ್ ಗ್ಲೈಕೋಲೈಸಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕೇಳ್ತಾರೆ ಸ್ಕಿಮ್ಯಾಟಿಕ್ ಆಗಿ. ಸೊ ಅದೆಲ್ಲ 10 ಸ್ಟೆಪ್ಸ್ ಏನಿದೆ ಅದೆಲ್ಲ ಕ್ಲೀನಾಗಿ ಬರೀಬೇಕು. ಜೊತೆಗೆ ಸಿಟ್ರಿಕ್ ಆಸಿಡ್ ಸೈಕಲ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ TCA ಸೈಕಲ್. ಸೊ ಇದು ತುಂಬ ಇಂಪಾರ್ಟೆಂಟು. ಈ ಟಾಪಿಕ್ಸನ್ನ ಕವರ್ ಮಾಡ್ಕೊಳ್ಳಿ ಈ ಚಾಪ್ಟರಿಂದ. Then coming to plant growth and differentiation, which is for 7 marks. It is also one of the major topic ಮಕ್ಕಳೇ. ಯಾಕಂದರೆ 5 ಮಾರ್ಕಿಗೆ ಕೇಳೋದ್ರಿಂದ ಇದರಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ಮತ್ತು 5 ಮಾರ್ಕ್ಸಿಗೆ 1 ಕ್ವೆಶನ್. ವೆರಿ ವೆರಿ ಸಿಂಪಲ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇದು ಡೆಫಿನಿಷನ್ನು ಯೂಶ್ವಲಿ 2 ಮಾರ್ಕ್ಸಿಗೆ ಕೇಳಬಹುದು. ಇದನ್ನು ಹೇಗಂದರೆ ಡಿಫ್ರೆನ್ಸಿಯೇಷನ್ ಅಂದರೆ ಏನು, ಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್ ಇದು ಗೊತ್ತಿರಬೇಕು ನಿಮಗೆ. ದೆನ್ ಕಮಿಂಗ್ ಟು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಅಸ್ PGRs ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ನ ಬಿಡಬಾರ್ದು. ಇದರಲ್ಲಿ ಎಲ್ಲ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸಲ್ಲಿ ನಿಮಗೆ ಇನ್ಹಿಬಿಟರ್ಸ್ ಯಾವುದು, ಪ್ರಮೋಟರ್ಸ್ ಯಾವುದು, ಆಕ್ಸಿನ್ಸ್, ಗಿಬೆಲಿನ್, ಸೈಟೋಕೈನನ್ಸ್ ಇರಬಹುದು, ಇಥಿಲಿನ್ ಮತ್ತು ಆಪ್ಸಿಕ್ ಆ್ಯಸಿಡ್ ಇರಬಹುದು. ಎಲ್ಲ ಕ್ಲೀನಾಗಿ ಅದರ ಫೀಚರ್ಸ್ ಏನು, ಯಾವ್ಯಾವುದೆಲ್ಲ ಕಂಡೀಷನ್ಸಲ್ಲಿ ಅದಾಗತ್ತೆ ಸೆಕ್ರೀಟ್ ಆಗುತ್ತೆ, ಮತ್ತು PGRಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಓವರ್ ಆಲ್ ಏನು. ಸೊ ಈ ಟಾಪಿಕ್ ಫುಲ್ಲು ಪ್ರಿಪೇರ್ ಆಗಿ ಸಾಲಿಡ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಸೊ ದಟ್ ಯು ಕ್ಯಾನ್ ನೈಸ್ಲಿ ರೈಟ್ ದ ಆನ್ಸರ್ಸ್. ಯಾವುದೇ ಥರ ಕ್ವೆಶನ್ ಫ್ರೇಮ್ ಮಾಡಿದ್ರು ಈ ಟಾಪಿಕ್ಸಿಂದ ನೀವು ಆನ್ಸರ್ ಮಾಡಬೇಕು. Then coming to the first chapter of human physiology. ಸೊ ಯಾರೆಲ್ಲ ಫ್ಯೂಚರ್ ಡಾಕ್ಟರ್ಸ್ ಇದ್ದೀರಾ ಅವ್ರಿಗೆ ತುಂಬ ಫೇವ್ರೆಟ್ ಚಾಪ್ಟರ್ ಆಗಿರುತ್ತೆ ಇದು. ಸೊ ಇದರಲ್ಲಿ ಫಸ್ಟ್ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಿಂದ ನಿಮಗೆ 5 ಮಾರ್ಕಿಗೆ ಬರುತ್ತೆ. ಮತ್ತು 5 ಮಾರ್ಕ್ ಹೇಗಾಗುತ್ತೆ, 2 ಮಾರ್ಕ್ಸಿನ 1 ಕ್ವೆಶನ್ ಬರುತ್ತೆ ಮತ್ತು 3 ಮಾರ್ಕಿನ 1 ಕ್ವೆಶನ್ ಬರುತ್ತೆ. ಸೊ ವೆರಿ ಸಿಂಪಲ್. ಸೊ ಇಲ್ಲಿ ಯಾವ್ಯಾವ ಥರ ಕೇಳ್ತಾರೆ, ಸೊ 2 ಮಾರ್ಕ್ಸಿಗೆ ಇದನ್ನು ಸ್ಪ್ಲಿಟ್ ಮಾಡಿ ಕೇಳಬಹುದು, ಹೇಗಾದರೂ ಈ ಕ್ವೆಶನ್ ಬರಬಹುದು. ಡೆಫಿನಿಷನ್ಸ್ ತುಂಬ ಇಂಪಾರ್ಟೆಂಟು ನಿಮಗೆ. ವಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟೀಸ್, ರೆಸ್ಪಿರೇಟರಿ ವಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟೀಸ್ ಏನೇನಿದೆ, ಟೈಡಲ್ ವಾಲ್ಯೂಮ್ ಇರಬಹುದು, ಎಕ್ಸ್ಪಿರೇಟರಿ ರೆಸಿಡಿಯಲ್ ವಾಲ್ಯೂಮ್ ಇರಬಹುದು, ಇನ್ಸ್ಪಿರೇಟರಿ ರೆಸಿಡಿಯಲ್ ವಾಲ್ಯೂಮ್ ಇರಬಹುದು, ರೆಸಿಡಿಯಲ್ ವಾಲ್ಯೂಮ್ ಇರಬಹುದು. ದೆನ್ ಇನ್ಸ್ಪಿರೇಷನ್ ಕೆಪಾಸಿಟಿ, ಎಕ್ಸ್ಪಿರೇಷನ್ ಕೆಪಾಸಿಟಿ, ಎಲ್ಲ ಕ್ವೆಶನ್ಸ್, ಟೋಟಲ್ ಲಂಗ್ ಕೆಪಾಸಿಟಿ, ಇದು ಎಲ್ಲ ಥರ ಕ್ವೆಶನ್ನು, ವೈಟಲ್ ಕೆಪಾಸಿಟಿ ಎಲ್ಲ ಇಲ್ಲಿ ಏನೇನಿದೆ ಎಲ್ಲ ಕ್ವೆಶನ್ಸನ್ನು ಎಲ್ಲ ಥರ ಡೆಫಿನಿಷನ್ಸು ಕೇಳ್ತಾರೆ. ಸೊ ಇದ್ರಲ್ಲಿ ಕ್ವೆಶನ್ ಬರುತ್ತೆ. ಇದೆಲ್ಲ ಕ್ಲೀನಾಗಿ ಅದು ಏನು ಅಂತ ಗೊತ್ತಿರಬೇಕು. ದೆನ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸು ಅದು ಗೊತ್ತಿರಬೇಕು. ದೆನ್ ರೆಸ್ಪಿರೇಟರಿ ಡಿಸಾರ್ಡರ್ಸ್, ಅಸ್ತಮಾ ಇರಬಹುದು, ಮತ್ತು ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇನ್ನೇನೇನಿದೆ ಅದೆಲ್ಲ ಕ್ಲೀನಾಗಿ ಓದ್ಕೊಂಡು. ಸೊ ಆದ್ದರಿಂದ ಕ್ವೆಶನ್ ಬರುತ್ತೆ ಯೂಶಲಿ. ಸೊ ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮಕ್ಕಳು ಇದು. ಇದರಿಂದ 6 ಮಾರ್ಕ್ಸ್ ಬರುತ್ತೆ. ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್.
ಸೊ ಫ್ಯೂಚರ್ ಕಾರ್ಡಿಯಾಲಜಿಸ್ಟ್ ಯಾರ್ಯಾರಿದ್ದಾರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಸಿನ್ಸ್ ಇಲ್ಲಿ 5 ಮಾರ್ಕಿನ ಕ್ವೆಶನ್ ಬರುತ್ತೆ ಮತ್ತು ಡಯಾಗ್ರಾಮ್ಸ್ ಇರೋಂಥ ಟಾಪಿಕ್ಸು ಯಾವಾಗಲೂ ತುಂಬ ಇಂಪಾರ್ಟೆಂಟ್. ವಿಲ್ ಆಲ್ಸೋ ಬಿ ವೆರಿ ಸೂನ್ ಡಿಸ್ಕಸಿಂಗ್ ಅಬೌಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವ್ಯಾವುದು ಫಸ್ಟ್ PUCಗೆ ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಹ್ಯೂಮನ್ ಹಾರ್ಟ್. ಸೊ ಇದು ಡಯಾಗ್ರಾಮನ್ನು ಕೇಳ್ತಾರೆ ಮಕ್ಕಳೇ. ಸೊ ಹ್ಯೂಮನ್ ಹಾರ್ಟ್ದು ಡಯಾಗ್ರಾಮನ್ನು ಬರಿಬೇಕು, ಕೇಳ್ತಾರೆ. ಅದು 5 ಮಾರ್ಕ್ಸ್ ಕೇಳಬಹುದು ಅಥವಾ ಯಾವ ಥರ ಆದರೂ ಸ್ಪ್ಲಿಟ್ ಮಾಡಿ ಕೇಳಬಹುದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಕಾರ್ಡಿಯಾಕ್ ಸೈಕಲ್ ಆ್ಯಂಡ್ ಡಬಲ್ ಸರ್ಕ್ಯುಲೇಷನ್ ಗೊತ್ತಿರಬೇಕು ನಿಮಗೆ. ದೆನ್ ಕಮಿಂಗ್ ಟು ECG, ಇದರಲ್ಲಿ ನಿಮಗೆ QRS ಕಾಂಪ್ಲೆಕ್ಸ್ ಏನಿದೆ ಅದು ತುಂಬ ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ಗೊತ್ತಿರಲೇಬೇಕು ನಿಮಗೆ. P ಅಂದರೆ ಏನು, T ಅಂದರೆ ಏನು, QRS ಕಾಂಪ್ಲೆಕ್ಸ್ ಅಂದರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಈ ಕ್ವೆಶನ್ ಬಂದಿತ್ತು. ಆ್ಯಂಡ್ ಆಲ್ಸೋ ಯು ಶುಡ್ ನೋ ವಾಟ್ ಈಸ್ ECG ಆ್ಯಂಡ್ ವಾಟ್ ಈಸ್ ದ QRS ಕಾಂಪ್ಲೆಕ್ಸ್, T ಎಲ್ಲ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕ್ಲೀನಾಗಿ ಗೊತ್ತಿರಬೇಕು. ದೆನ್ ಕಮಿಂಗ್ ಟು ಡಿಸಾರ್ಡರ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಯು ನೋ ವಾಟ್ ಆರ್ ದ ಡಿಸಾರ್ಡರ್ಸ್. ಏಂಜಿನಾ ಪೆಕ್ಟೋರಿಸ್ ಇರಬಹುದು, ಕೊರೊನರಿ ಆರ್ಟರಿ ಡಿಸಾರ್ಡರ್ ಇರಬಹುದು, ಹಾರ್ಟ್ ಫೇಲ್ಯೂರ್ ಇರಬಹುದು, ಇದೆಲ್ಲ ಏನೇನು ಅಂತ ಗೊತ್ತಿರಬೇಕು. ಸೊ ಇದ್ರ ಮೇಲೆ ಕ್ವೆಶನ್ಸ್ ಜಾಸ್ತಿ ಬರುತ್ತೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂಡರ್ ಎಲಿಮಿನೇಷನ್. ಈ ಟಾಪಿಕ್ಕಿಂದ 6 ಮಾರ್ಕ್ಸಿಗೆ ಕ್ವೆಶನ್ಸ್ ಬರುತ್ತೆ. ಸೊ ದಿಸ್ ಟಾಪಿಕ್ ಕವರ್ಸ್ 6 ಮಾರ್ಕ್ಸ್ ಮಕ್ಕಳೇ. ಸೊ ಇದರಲ್ಲಿ 1 ಮಾರ್ಕಿನ ಕ್ವೆಶನ್ ಬರುತ್ತೆ ಮತ್ತು 5 ಮಾರ್ಕಿನ ಒಂದು ಕ್ವೆಶನ್ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸಿನ್ಸ್ ಇಲ್ಲಿ ಡಯಾಗ್ರಾಮ್ ಬರುತ್ತೆ ನೆಫ್ರಾನ್ದು, ಸೊ ತುಂಬ ಇಂಪಾರ್ಟೆಂಟು. 5 ಮಾರ್ಕಿಗೆ ಕೇಳಬಹುದು, ಹೇಗಾದರೂ ಕೇಳಬಹುದು. ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ದೆನ್ ಯೂರಿನ್ ಫಾರ್ಮೇಷನ್ ಹೇಗಾಗುತ್ತೆ, ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ ಅಂದರೆ ಏನು, ರೀಅಬ್ಸರ್ಪ್ಷನ್ ಅಂದರೆ ಏನು, ಇದೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ದೆನ್ ಫಂಕ್ಷನ್ಸ್ ಆಫ್ ಟ್ಯೂಬ್ಯೂಲ್ಸ್ ಯಾವ್ಯಾವುದೆಲ್ಲ ಏನೇನು ಥರ ಫಂಕ್ಷನ್ ಮಾಡುತ್ತೆ, PCT DCT ಫಂಕ್ಷನ್ ಏನು, ಇದೆಲ್ಲ ಕ್ಲೀನಾಗಿ ಗೊತ್ತಿರಬೇಕು. ಆ್ಯಂಡ್ ಲಾಸ್ಟ್ ಸಮ್ಟೈಮ್ಸ್ ದೇ ವಿಲ್ ಬಿ ಆಸ್ಕಿಂಗ್ ಅಬೌಟ್ ದ ಡಿಸಾರ್ಡರ್ಸ್ ಆಲ್ಸೋ. ಕಿಡ್ನಿ ಫೇಲ್ಯೂರ್ ಅಂದರೆ ಏನು, ಮತ್ತು ಡಯಾಲಿಸಿಸ್ ಅಂದರೆ ಏನು, ಇದೆಲ್ಲ ಕೇಳ್ತಾರೆ. ಮತ್ತು ಗ್ಲಾಮರುಲೈಟಿಸ್ ಬಗ್ಗೆ ಕೇಳಬಹುದು. ಈ ಟಾಪಿಕ್ಸನ್ನು ಕವರ್ ಮಾಡಿ. ಸೊ ಇಷ್ಟನ್ನ ಕವರ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಏನು ಬಯಾಲಜಿ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಈ ಟಾಪಿಕ್ಸನ್ನೆಲ್ಲ ಫಸ್ಟು ಓದ್ಕೊಳ್ಳಿ. ಯಾರೆಲ್ಲ ಫುಲ್ ಕ್ಲೀನಾಗಿ ಓದಿದಿರೋ, ಇಟ್ಸ್ ಲೈಕ್ ಅ ರಿವಿಷನ್ ಫಾರ್ ಯು. ಈ ಟಾಪಿಕ್ಸನ್ನು ಜಾಸ್ತಿ ಸ್ಟ್ರೆಸ್ ಮಾಡಿ ಓದಿ. ಯಾರೇನೂ ಓದಿಲ್ವೋ ಅವರು ಈ ಟಾಪಿಕ್ಸನ್ನು ಫಸ್ಟ್ ಮುಗಿಸ್ಕೊಂಡು ಬೇರೆ ಟಾಪಿಕ್ಸ್ಗೆ ಸಮಯ ಇದ್ದರೆ ಕೊಡಿ. ಓಕೆ. ಸೊ ಕಮಿಂಗ್ ಟು ದ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್, ಇದರಲ್ಲಿ ಜಾಯಿಂಟ್ಸ್ ಇದರಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ, 6 ಮಾರ್ಕಿಗೆ ಬರುತ್ತೆ ಮಕ್ಕಳೇ. ಸೊ ವೆರಿ ವೆರಿ ಸಿಂಪಲ್ ಟಾಪಿಕ್. ಇದರಲ್ಲಿ 1 ಮಾರ್ಕಿನ ಕ್ವೆಶನ್ ಒಂದು ಬರುತ್ತೆ ಮತ್ತು 5 ಮಾರ್ಕಿಗೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ಓಕೆ. ಸೊ ಹೇಗೆ ಟಾಪಿಕ್ಸ್ ಇದು ಕೊಡ್ತಾರೆ ಕ್ವೆಶನ್ಸು ಅಂತ ಹೇಳೋದಾದರೆ, ಜಾಯಿಂಟ್ಸ್ ಅದ್ರ ಟೈಪ್ಸ್ ಏನೇನಿದೆ ಅದು ಬರಿಬೇಕು, ಅದ್ರ ಬಗ್ಗೆ ಕೇಳ್ತಾರೆ. ದೆನ್ ಡಿಸಾರ್ಡರ್ಸ್ ಆಫ್ ಮಸ್ಕ್ಯುಲಾರ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್, ಇದು ಕ್ವೆಶನ್ ಯಾವ ಥರ ಆದರೂ ಫ್ರೇಮ್ ಆಗಬಹುದು. ಆಸ್ಟಿಯೋಪೋರೋಸಿಸ್ ಇರಬಹುದು, ಗೌಟ್ ಇರ್ಬೋದು, ಮಯಸ್ಥೀನಿಯಾ ಗ್ರೇವಿಸ್ ಇರಬಹುದು, ಇದೆಲ್ಲ ಕ್ವೆಶನ್ಸು ಕೇಳ್ತಾರೆ ಬೇರೆ ಬೇರೆ ಥರ. ಸೊ ಆ ಟಾಪಿಕ್ಸು, ಆ ಡಿಸಾರ್ಡರ್ಸ್ ಏನೇನಿದೆ ಅದನ್ನು ಕ್ಲೀನಾಗಿ ಏನೇನು ಅಂತ ತಿಳ್ಕೊಳ್ಳಿ. ಮೇಲೆ ಮೇಲೆ ಓದಬೇಡಿ ಮಕ್ಕಳೇ, ಯಾಕಂದರೆ ಏನಾಗುತ್ತೆ MCQಸಲ್ಲಿ ಅಥವಾ ಬೇರೆ ಥರದಲ್ಲಿ ಕೇಳಿದಾಗ ಈ ಕ್ವೆಶನ್ನ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇದು ಇದಕ್ಕೆ ಅಂತ ಹಂಗೆ ಮಾಡಬೇಡಿ. ಸೊ ಕರೆಕ್ಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಇವಾಗ ಮಯಸ್ಥೀನಿಯಾ ಗ್ರೇವಿಸ್ ಅಂದರೆ ಗೊತ್ತಿರಬೇಕು ಅದೇನು ಅಂತ. ದೆನ್ ಮಸ್ಕ್ಯುಲಾರ್ ಡಿಸ್ಟ್ರೋಫಿ ಅದೇನು, ಇಟ್ಸ್ ಎ ಜೆನೆಟಿಕ್ ಡಿಸಾರ್ಡರ್ ವಿಚ್ ಇಸ್ ಅಫೆಕ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ಕರೆಕ್ಟಾಗಿ ಗೊತ್ತಿರಬೇಕು. ಅದು ಬೇರೆ ಥರ ಕನ್ಫ್ಯೂಷನ್ ಮಾಡಿ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಹಾಗೆ ಎಷ್ಟೋ ಜನ ಸ್ಟೂಡೆಂಟ್ಸು ಮಾರ್ಕ್ಸನ್ನು ಕಳ್ಕೊತೀರಾ. ಆ ಥರ ಅವಕಾಶ ಕೊಡಬೇಡಿ. ಯಾವುದೇ ಟಾಪಿಕ್ ಓದಿದ್ರೂ ಅದನ್ನು ಪರ್ಫೆಕ್ಟಾಗಿ ಕ್ಲೀನಾಗಿ ಓದಿ. ಸೊ ದಟ್ ಈವನ್ ಅದನ್ನು ಬೇರೆ ಥರ ತಿರುಗಿಸಿ ಕೊಟ್ಟರು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಓಕೆ. ಸೊ ಕಮಿಂಗ್ ಟು ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿಚ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ವಿಚ್ ವಿಲ್ ಕವರ್ 4 ಮಾರ್ಕ್ಸ್. 4 ಮಾರ್ಕ್ಸಿಗೆ ಕವರ್ ಆಗುತ್ತೆ ಅಷ್ಟೇ ಇದು. ಸೊ ಇದರಲ್ಲಿ 1 ಮಾರ್ಕಿನ ಕ್ವೆಶನ್ ಬರುತ್ತೆ ಮತ್ತು 3 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ. ಯಾವ ಥರ ಕೇಳ್ತಾರೆ ಅಂದರೆ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಕೇಳ್ತಾರೆ. ಯೂಶಲಿ ಇದು 3 ಮಾರ್ಕ್ಸಿನ ಕ್ವೆಶನ್ ಆಗುತ್ತೆ. ಸೊ ಸಿನ್ಸ್ ಇಟ್ ಇಸ್ ಡಯಾಗ್ರಾಮ್ ಇಂಪಾರ್ಟೆಂಟು. ದೆನ್ ಕಮಿಂಗ್ ಟು ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಯೂಶಲಿ ಬೈ ಸಿನಾಪ್ಟಿಕ್ ಲೆಫ್ಟಿಂದ ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್ ಅಲ್ವಾ. ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್ ಇಸ್ ಇಂಪಾರ್ಟೆಂಟ್. ಇದನ್ನು ಓದ್ಕೊಳ್ಬೇಕು. ಅದು ಹೇಗೆ ಮೆಕ್ಯಾನಿಸಮ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಟಾಪಿಕ್. ಸೊ ಇದನ್ನು ಓದ್ಕೊಳ್ಳಿ. ಸೊ ದಿಸ್ ಟಾಪಿಕ್ ಕವರ್ಸ್ 4 ಮಾರ್ಕ್ಸ್. ದೆನ್ ಲಾಸ್ಟ್ ಟಾಪಿಕ್ ಆಫ್ ಯುವರ್ ಫಸ್ಟ್ PUC ಬಯಾಲಜಿ ಈಸ್ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್. ಈ ಟಾಪಿಕ್ಕಿಂದ 6 ಮಾರ್ಕಿಗೆ ಬರುತ್ತೆ ಮಕ್ಕಳು. 6 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಒಂದು 5 ಮಾರ್ಕಿನ ಕ್ವೆಶನ್ ಬರುತ್ತೆ ಮತ್ತು ಒಂದು 1 ಮಾರ್ಕಿನ ಕ್ವೆಶನ್ ಬರುತ್ತೆ. ಸೊ ಯೂಶಲಿ MCQ ಆದರೂ ಆಗಬಹುದು ಅಥವಾ ಕೆಲವು ಸಲ ಫಿಲ್ ಇನ್ ದಿ ಬ್ಲಾಂಕ್ಸ್ ಆಗುತ್ತೆ. ಸೊ 5 ಮಾರ್ಕ್ಸ್ನ ಕ್ವೆಶನ್ ಹೇಗೆ ಕೇಳ್ತಾರೆ,
ಸೊ ಹಾರ್ಮೋನ್ಸ್, ಇಟ್ಸ್ ವೆರಿ ವೆರಿ ಕನ್ಫ್ಯೂಸಿಂಗ್ ಫಾರ್ ಮೆನಿ ಸ್ಟೂಡೆಂಟ್ಸ್, ಬಟ್ ನೋ ಟ್ರಸ್ಟ್ ಮೀ, ಒಂದ್ಸಲ ಓದ್ಕೊಂಡು ನಿಮ್ಮದೇ ಚಾರ್ಟ್ ಮಾಡಿಕೊಂಡ್ರೆ ಇದು ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಕ್ವೆಶನ್ಸನ್ನು. ಸೊ ಇದರಲ್ಲಿ ಹಾರ್ಮೋನ್ಸ್ ಆಫ್ ಹೈಪೋಥೆಲಮಸ್, ಪಿಟ್ಯುಟರಿ ಆ್ಯಂಡ್ ಥೈರಾಯ್ಡ್ ಗ್ಲ್ಯಾಂಡ್ ತುಂಬ ಇಂಪಾರ್ಟೆಂಟು, ಬೇರೆ ಬೇರೆ ಥರ ಕೇಳ್ತಾರೆ. ಮತ್ತು ಮೆಕ್ಯಾನಿಸಮ್ ಆಫ್ ಹಾರ್ಮೋನ್ ಆ್ಯಕ್ಷನ್, ಯೂಶಲಿ 5 ಮಾರ್ಕ್ಸಿನ ಕ್ವೆಶನ್ ಇದು. ಸೊ ಮೆಕ್ಯಾನಿಸಮ್ ಆಫ್ ಹಾರ್ಮೋನ್ ಆ್ಯಕ್ಷನಲ್ಲಿ ನಿಮಗೆ ಟೈಪ್ಸ್ ಆಫ್ ಹಾರ್ಮೋನ್ಸು ಬಂದ್ಬಿಡುತ್ತೆ, ಸೊ ಅದು ಕವರ್ ಆಗೋಯ್ತು. ಮತ್ತು ಹೇಗೆ ಹಾರ್ಮೋನ್ ಆ್ಯಕ್ಷನ್ ಆಗುತ್ತೆ ರಿಸೆಪ್ಟರ್ ಜೊತೆ ಅಂತ, ಅದು ತುಂಬ ಇಂಪಾರ್ಟೆಂಟು. ಸೊ ಇಷ್ಟು ಟಾಪಿಕ್ಸನ್ನ ನೀವು ಕವರ್ ಮಾಡಿದ್ರೆ ಮಕ್ಕಳೇ ನಿಮಗೆ ತುಂಬ ಈಸಿಯಾಗಿ 70 ಔಟ್ ಆಫ್ 70ನ ಸ್ಕೋರ್ ಮಾಡಬಹುದು. ಬಯಾಲಜಿ ಇಸ್ ವೆರಿ ಸಿಂಪಲ್ ಕಣ್ರೋ, ಯು ಜಸ್ಟ್ ಹ್ಯಾವ್ ಟು ಲವ್ ದ ಸಬ್ಜೆಕ್ಟ್ ಫಸ್ಟ್. ಇಫ್ ಯು ಲವ್ ದ ಸಬ್ಜೆಕ್ಟ್, ಈಸಿಯಾಗಿ ಅದರಲ್ಲಿ 70 ಔಟ್ ಆಫ್ 70 ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ಫಾರ್ ದ ಎಕ್ಸಾಮ್ಸ್ ಮಕ್ಕಳೇ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.